ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬನ್ನಿ ಇವಾಗ ಹಬ್ಬದ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ತುಂಬ ಏನು ಮಾಡ್ತಾಯಿಲ್ಲ, ಎಲ್ಲ ಸಿಂಪಲ್ ಐಟಮ್ಸ್ ಅಷ್ಟೇ. ಆಮೇಲೆ ಎಲ್ಲ ಮೋಸ್ಟ್ಲಿ ಎಲ್ಲ ಹೆಲ್ದಿ ಐಟಮ್ಸೇ ಮಾಡ್ತಾ ಇರೋದು. ಒಂದೇ ಒಂದು ಫ್ರೈಡ್ ಐಟಮ್ ಇಟ್ಕೊಂಡಿದ್ದೀನಿ, ಬಿಟ್ಟರೆ ಬೇರೆ ಎಲ್ಲ ಆಲ್ಮೋಸ್ಟ್ ಹೆಲ್ದಿ ಐಟಮ್ಸೇ ಇದೆ. ಇದನ್ನು ಮಾಡ್ತಾ ಇರೋದು ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿರೋದು ಕಡಲೆಕಾಳು ಉಸ್ಲಿ. ಇದನ್ನು ಹಿಂದಿನ ದಿನವೇ ನಾನು ನೆನೆಸಿಟ್ಕೊಂಡಿದ್ದೆ. ಕೋಸಂಬರಿ ಮಾಡ್ತಾ ಇದ್ದೀನಿ ಇವಾಗ. ಹೆಸರು ಕಾಳು ಮೊಳಕೆ ಬರೆಸ್ಕೊಂಡಿದ್ದೆ, ನೆನ್ನೆ ನೈಟೇ ನೆನೆಸ್ಕೊಂಡ್ಬಿಟ್ಟು ಸ್ವಲ್ಪ ಮೊಳಕೆ ಬಂದಿದೆ. ಸೌತೆಕಾಯಿ ಹೆಚ್ಕೊತಾ ಇದ್ದೀನಿ ಅದಕ್ಕೆ ಕೋಸಂಬರಿ ಮಾಡೋಕ್ಕೆ. ಉಸ್ಲಿ ರೆಡಿ ಆಯಿತು, ಕಡಲೆಕಾಳು ಉಸ್ಲಿ. ಸಿಂಪಲ್, ಬೇಗ ರೆಡಿ ಆಗಿಬಿಡುತ್ತೆ. ಫಸ್ಟ್ ಅದೇ ಮಾಡ್ಕೊಂಬಿಟ್ಟೆ. ಉಸ್ಲಿಗೆ ಇವಾಗ ಸೌತೆಕಾಯಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ನಿಂಬೆಹಣ್ಣು, ಕಾಯಿ ತುರಿ ಇಷ್ಟು ಹಾಕೋತೀನಿ. ಆಮೇಲೆ ಲಾಸ್ಟಿಗೆ ಒಗ್ಗರಣೆ ಹಾಕೋತೀನಿ ಅಷ್ಟೇ. ನನಗೆ ಹಬ್ಬ ಏನಾದರೂ ಬಂದರೆ ಈ ಥರ ವೆರೈಟಿ ಅಡುಗೆಗಳು ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾನು ಸಣ್ಣವಳಿರ್ತಾ ನಮ್ಮ ಮನೇಲೂ ಅಷ್ಟೇ ತುಂಬಾ ಅಡುಗೆ ಮಾಡೋರು ಈ ಥರ ಹಬ್ಬ ಎಲ್ಲ ಬಂದಾಗ. ಅದಕ್ಕೆ ನಾನು ಹಾಗೆ ಮಾಡಬೇಕು ಅನಿಸುತ್ತೆ. ಕೋಸಂಬರಿ ರೆಡಿ ಆಯ್ತು. ಇವಾಗ ಒಗ್ಗರಣೆ ಒಂದು ಹಾಕಬೇಕಷ್ಟೇ. ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ. ಸಾರಿಗೆ ಇದು ಬೇಳೆ ಮತ್ತು ಟೊಮೆಟೊ ಬೆಂದಿದೆ. ಟೊಮೆಟೊದು ಈ ಥರ ಸಿಪ್ಪೆ ತೆಕ್ಕೋತಾ ಇದ್ದೀನಿ. ಚಿತ್ರಾನ್ನ ರೆಡಿ ಆಯಿತು, ಅದಕ್ಕೆ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನಂಗೆ ಮಾವಿನಕಾಯಿ ಚಿತ್ರಾನ್ನ ತುಂಬ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ಮಾವಿನಕಾಯಿ ಅಷ್ಟು ಫ್ರೆಶ್ ಆಗಿ ಚೆನ್ನಾಗಿ ಸಿಗೋದಿಲ್ಲ. ಯಾವಾಗಲೂ ಫ್ರೋಝನ್ನೇ ಯೂಸ್ ಮಾಡೋದು ನಾನು ಜಾಸ್ತಿ ಮಾವಿನಕಾಯಿನ. ಅದಕ್ಕೆ ಇವತ್ತು ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಚಿತ್ರಾನ್ನ ರೆಡಿ, ಸಾರೂ ಆಗಿದೆ. ಸಾರಿಗೊಂದು ಒಗ್ಗರಣೆ ಹಾಕ್ತಿದ್ದೀನಿ ಅಷ್ಟೇ. ಸೊ ಇದನ್ನು ರೆಡಿ ಆಯಿತು. ಕಸಕಸೆ ಪಾಯಸಕ್ಕೆ ಇದು ಕಸಕಸೆ ಮತ್ತು ಅಕ್ಕಿ ನೆನೆಸ್ಕೊಂಡಿದ್ದೆ. ಒಂದು 6 ಸ್ಪೂನ್ಸ್ ಕಸಕಸೆ ಮತ್ತು 1 ಸ್ಪೂನ್ ಅಕ್ಕಿ. ಅದನ್ನು ಇದು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಸೋಸ್ಕೊಂಡ್ಬಿಟ್ಟು. ಈಗ ಇದಕ್ಕೊಂದು ಸ್ವಲ್ಪ ಕಾಯಿ ಮತ್ತು ಏಲಕ್ಕಿ ಎಲ್ಲ ಹಾಕೋತೀನಿ. ಒಂದು ಸ್ವಲ್ಪ ಬಾದಾಮಿ ಹಾಕೋತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ ಇವಾಗ ಅಂಬೊಡೆಗೆ. ಆಯಿತು, ಆಲ್ಮೋಸ್ಟ್ ಎಲ್ಲ ಆಯಿತು. ಪಾಯಸ ಎಲ್ಲ ರೆಡಿ ಆಯಿತು. ಅಂಬೊಡೆ ಒಂದು ಮಾಡಿದ್ರೆ ಅಷ್ಟೇ, ಎಲ್ಲ ಮುಗೀತು ಅನ್ಸುತ್ತಷ್ಟೆ. ಮಿಕ್ಸಿಗೆ ಹಾಕೋತಾ ಇದ್ದೀನಿ 2 ಮೆಣಸಿನ್ಕಾಯಿ ಮತ್ತು ಶುಂಠಿ, ಆಮೇಲೆ 2 ರೆಡ್ ಚಿಲ್ಲಿ ಹಾಕೋತಾ ಇದ್ದೀನಿ ಅಂಬೊಡೆ ಮಾಡೋಕ್ಕೆ. ಆಮೇಲೆ ಇಲ್ಲೊಂದು ಸ್ವಲ್ಪ ಸಬ್ಬಸಿಗೆ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಬೌಲ್ಗೆ. ಆಮೇಲೆ ಕಡಲೆಬೇಳೆ ನೆನೆಸಿರೋದು ಸ್ವಲ್ಪ ಮಿಕ್ಸಿ ಮಾಡೋಕ್ಕೆ ಹಾಕ್ತೀನಿ, ಸ್ವಲ್ಪ ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡ್ತೀನಿ. ಕೊತ್ತಂಬರಿ ಮತ್ತು ಕರಿಬೇವು ಹಾಕೋತಾ ಇದ್ದೀನಿ ಈಗ. ಅಂಬಡೆ ಮಾಡ್ಕೊತಾ ಇದ್ದೀನಿ, ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಹಿಂದೆ. ಇದೊಂದಾದರೆ ನನ್ನ ಪ್ಲ್ಯಾನ್ ಪ್ರಕಾರ ಎಲ್ಲ ಮಾಡ್ದಂಗೆ ಆಗುತ್ತೆ. ಒಂದು ಪಲ್ಯ ಒಂದು ಮಾಡ್ಬೇಕು ಅಂದ್ಕೊಂಡಿದ್ದೆ, ಅದೊಂದು ಮಿಸ್ ಆಯಿತು. ಬಿಟ್ಟರೆ ಉಳಿದಿದ್ದೆಲ್ಲ ಆಯಿತು. ಕೋಸಂಬರಿ, ಕಡಲೆಕಾಳು ಉಸ್ಲಿ, ಸಾರು, ಗಸಗಸೆ ಪಾಯಸ, ಚಿತ್ರಾನ್ನ, ಆಮೇಲೆ ಅಂಬೊಡೆ ರೆಡಿ ಆಗ್ತಾ ಇದೆ. ಪೂಜೆ ಮಾಡೋಕ್ಕೆ ಅಂತ ಈಗ ಮಂಟಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವರನ್ನೆಲ್ಲ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು